Hello everyone, welcome to Technical Kannada channel. ಇವತ್ತಿನ ನಮ್ಮ ಟಾಪಿಕ್ ಹೌ ಟು ಇನ್ಸ್ಟಾಲ್ ವಿಂಡೋಸ್ 10 ಇನ್ VMware ವರ್ಕ್ಸ್ಟೇಷನ್. ಒಂದು ವರ್ಚುವಲ್ ಮಷೀನಲ್ಲಿ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮನ್ನು ನಾವು ಯಾವ ರೀತಿ ಇನ್ಸ್ಟಾಲ್ ಮಾಡಬಹುದು ಅನ್ನೋದನ್ನು ಇವತ್ತು ನಾವು ನೋಡೋಣ. ಇದು ನಂದು VMware ವರ್ಕ್ಸ್ಟೇಷನ್. ಇವತ್ತು ನಾವು ಫ್ರೆಶ್ ಆಗಿ ವಿಂಡೋಸ್ 10 ಮಷೀನನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಕ್ಲಿಕ್ ಆನ್ ಕ್ರಿಯೇಟ್ ಅ ನ್ಯೂ ವರ್ಚುವಲ್ ಮಷೀನ್. ಕ್ಲಿಕ್ ಆನ್ ನೆಕ್ಸ್ಟ್. ನೆಕ್ಸ್ಟ್ ಇವಾಗ ನಾವು ಬಂದ್ಬಿಟ್ಟು ವಿಂಡೋಸ್ 10 ಮಷೀನನ್ನು ಇನ್ಸ್ಟಾಲ್ ಮಾಡ್ತಾ ಇರೋದು. ಸೊ ಇಲ್ಲಿ ವಿಂಡೋಸ್ 10 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ದೆನ್ ಕ್ಲಿಕ್ ಆನ್ ನೆಕ್ಸ್ಟ್. ನೀವು ನೇಮ್ ಬೇಕಾದ್ರೆ ಇಲ್ಲಿಂದ ಚೇಂಜ್ ಮಾಡ್ಕೋಬೋದು, ಮತ್ತು ಪಾತ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ನಮಗೇನು ಅವಶ್ಯಕತೆ ಇಲ್ಲ, ಸೇಮ್ ನಾವು ಅದನ್ನೇ ರನ್ ಮಾಡೋಣ, ಡಿಫಾಲ್ಟ್ ಪಾತನ್ನೇ ರನ್ ಮಾಡೋಣ. ಓಕೆ, ದೆನ್ ಇಲ್ಲಿ ನೀವು ಮೆಮೊರಿ ಬೇಕಾದರೆ ಏನು HDD ಏನು ಬೇಕಲ್ವಾ ಅದು ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಾಂದರೆ ನಮ್ಮ ಈ ಟಾಪಿಕಲ್ಲಿ ಇವಾಗ ಏನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾನು ಆ್ಯಸ್ ಇಟ್ ಈಸ್ ಹಾಗೆ ನಾನು ಇಟ್ಟಿರ್ತೀನಿ. 60 GB ಇದೆ ಇವಾಗ. ಇಲ್ಲಿ ನೀವು ಏನೇನು ಸೆಟ್ಟಿಂಗ್ಸನ್ನು ಮಾಡಿದರೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಫ್ ಯು ವಾಂಟ್ ಟು ಚೇಂಜ್ ಎನಿ ಸೆಟ್ಟಿಂಗ್, ಸೊ ಇಲ್ಲಿ ಬಂದುಬಿಟ್ಟು ನೀವು ಚೇಂಜ್ ಮಾಡ್ಕೋಬೋದು. ಲೈಕ್ ನೋಡಿ, ನಮ್ಮದು ರ್ಯಾಮ್ ಬಂದ್ಬಿಟ್ಟು ಇಲ್ಲಿ ಡಿಫಾಲ್ಟ್ ಆಗಿ 1 GB ಅಂತ ತೋರಿಸ್ತಾ ಇದೆ. ಸೊ ನೀವು ಬೇಕಾದರೆ ಇದನ್ನು ಇನ್ಕ್ರೀಸ್ ಮಾಡ್ಕೋಬೋದು. ನಾನು 8 GB ಅಂತ ಮಾಡಿರ್ತೀನಿ. 8 GB ಅಂತ ಮಾಡಿದ್ರೆ ಸ್ವಲ್ಪ ಪ್ರೊಸೆಸ್ ಫಾಸ್ಟ್ ಆಗುತ್ತೆ. ಸೊ ನಾನಿಲ್ಲಿ ಇಲ್ಲಿ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ, ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ ಬಂದುಬಿಟ್ಟು 13.3 GB ತನಕ ಇನ್ಕ್ರೀಸ್ ಮಾಡ್ಬೋದು. ರೆಕಮೆಂಡೆಡ್ 1 GB ಅಂತ ಇದೆ. ಲೈಕ್ ಮಿನಿಮಮ್ ಆದರೂ 1 GB ಇಡಲೇಬೇಕು ಅಂತ. ಓಕೆ, ದೆನ್ ನೆಕ್ಸ್ಟ್ ಪ್ರೊಸೆಸರ್ 2 ಇದೆ. ಪ್ರೊಸೆಸರ್ ನೋ ಶೂಸ್, ಇದನ್ನು ಹ್ಯಾಸ್ ಇಟ್ ಈಸ್ ಹಾಗೆ ಇರಲಿ. ಆ್ಯಂಡ್ ಇವಾಗ ಇಲ್ಲಿ ಯೂಸ್ ISO ಇಮೇಜ್ ಫೈಲ್ ಅಂತ ಕಾಣಿಸ್ತಾ ಇದೆ. ಇದನ್ನು ಚೆಕ್ ಮಾಡ್ಕೊಂಬಿಟ್ಟು ಇಲ್ಲಿ ಆಪರೇಟಿಂಗ್ ಸಿಸ್ಟಮನ್ನು ಪಾತ್ ಕೊಡಬೇಕು. ನೀವು ಯಾವ ಆಪರೇಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂತ. ನಾನಿವಾಗ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ವಿಂಡೋಸ್ 10 ISO ಫೈಲ್ ಇದು. ಸೊ ಇದನ್ನು ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ದೆನ್ ಕ್ಲಿಕ್ ಆನ್ ಓಪನ್. ದೆನ್ ಇಲ್ಲಿ ಏನಾದರೂ ನೆಟ್ವರ್ಕ್ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಸೊ ನಮಗೇನು ಬೇಕಾಗಿಲ್ಲ ಇವಾಗ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಇಟ್ಟಿಡೋಣ. ದೆನ್ ಕ್ಲಿಕ್ ಆನ್ ಕ್ಲೋಸ್, ದೆನ್ ಫಿನಿಶ್ ಇಟ್. ನೋಡ್ಕೋಬೋದು ವರ್ಚುವಲ್ ಮಷಿನ್ ಇದೇನಿದೆ ಅದು ಕ್ರಿಯೇಟ್ ಆಗಿದೆ. ಓಕೆ, ಇಲ್ಲಿ ವರ್ಚುವಲ್ ಮಷಿನ್ ಡೀಟೇಲ್ಸ್ ಕಾಣಿಸ್ತಾ ಇದೆ, ಲೈಕ್ ನೀವು ಕೊಟ್ಟಿರೋ ಪಾತ್ ಎಲ್ಲಿದೆ ಅಂತ. ಆ್ಯಂಡ್ ಈಗ ಸ್ಟೇಟಸ್ ಏನಿದೆ, ಪವರ್ ಆಫ್ ಆಗಿದೆ. ಸೊ ಇದೆಲ್ಲ ಕಾಣಿಸ್ತಾ ಇದೆ ಡೀಟೇಲ್ಸನ್ನು. ಒಂದ್ಸಲ ನೀವು ನೆಟ್ವರ್ಕ್ ಕನೆಕ್ಟ್ ಮಾಡಿದರೆ ಇಲ್ಲಿ IP ಬೇರೆ ಇಲ್ಲಿ ಕಾಣಿಸುತ್ತೆ. ಸೊ ನಾನು ಇವಾಗ ಏನು ಮಾಡ್ತೀನಿ, ಇದರಲ್ಲಿ ಇವಾಗ ಆಪರೇಟಿಂಗ್ ಸಿಸ್ಟಮನ್ನು ನಾವು ಲೈಕ್ ವರ್ಚುವಲ್ ಮಷೀನನ್ನು ಕ್ರಿಯೇಟ್ ಮಾಡಿಬಿಟ್ಟು ಆಪರೇಟಿಂಗ್ ಸಿಸ್ಟಮನ್ನು ಇದರಲ್ಲಿ ಪುಷ್ ಮಾಡಿದ್ದೇವೆ. ಇವಾಗ ಆ ಆಪರೇಟಿಂಗ್ ಸಿಸ್ಟಮನ್ನು ಇಲ್ಲಿ ಲೋಡ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ನಾವು ಫಸ್ಟ್ ಪವರ್ ಆನ್ ಮಾಡ್ಕೋಬೇಕು ಈ ವರ್ಚುವಲ್ ಮಷೀನಿಂದು. ಇವಾಗ ಸೆಟಪ್ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಮಾಡುವಂಥದ್ದು ಏನೇ ಸ್ಟೆಪ್ಸ್ ಇದ್ದರೂ ಆ ಸ್ಟೆಪ್ಸನ್ನು ನೀವು ಫಿಸಿಕಲ್ ಮಷೀನಲ್ಲೂ ಸೇಮ್ ಸ್ಟೆಪ್ಸ್ ಬರುತ್ತೆ, ವರ್ಚುವಲ್ ಮಷೀನಲ್ಲೂ ಸೇಮ್ ಸ್ಟೆಪ್ಸ್ ಬರುತ್ತೆ. ಸೊ ಇದೇ ಸ್ಟೆಪ್ಸನ್ನು ನೀವು ಫಾಲೋ ಮಾಡ್ಕೋಬೋದು ಎಲ್ಲಿ ಬೇಕಾದರೂ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಇರಲಿ. ಸೊ ಕ್ಲಿಕ್ ಆನ್ ನೆಕ್ಸ್ಟ್. ನಾವು ಇವಾಗ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ಸ್ ವೈ ಕ್ಲಿಕ್ ಆನ್ ಇನ್ಸ್ಟಾಲ್ ನಾವು. ನಿಮ್ಮ ಹತ್ರ ಪ್ರಾಡಕ್ಟ್ ಕೀ ಇದ್ರೆ ಪ್ರಾಡಕ್ಟ್ ಕೀನ ಹಾಕ್ಬೋದು. ಎಲ್ಲರ ಹತ್ರ ಪ್ರಾಡಕ್ಟ್ ಕೀಸ್ ಇರಲ್ಲ. ಸೊ ದ್ಯಾಟ್ಸ್ ವೈ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಮಿಡಲಲ್ಲಿ, ಐ ಡೋಂಟ್ ಹ್ಯಾವ್ ಅ ಪ್ರಾಡಕ್ಟ್ ಕೀ ಅಂತ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ, ದೆನ್ ಈ ಸ್ಟೆಪ್ ಏನಾಗ್ಬಿಡುತ್ತೆ, ಸ್ಕಿಪ್ ಆಗಿಬಿಡುತ್ತೆ. ಸೊ ಇಲ್ಲಿ ನಿಮಗೆ ಯಾವುದು ಇನ್ಸ್ಟಾಲ್ ಮಾಡಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾವು ಇವಾಗ ವಿಂಡೋಸ್ 10 ಪ್ರೋನ ಇನ್ಸ್ಟಾಲ್ ಮಾಡ್ತಾ ಇರೋದು. ಸೊ ಅದಕ್ಕೆ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು, ದೆನ್ ಕ್ಲಿಕ್ ಆನ್ ನೆಕ್ಸ್ಟ್.
ಇಲ್ಲಿ ಅಗ್ರಿಮೆಂಟ್ ಬಂದಿದೆ, ಲೈಸೆನ್ಸ್ ಟರ್ಮ್ಸ್. ಸೊ ಇದನ್ನು ಚೆಕ್ ಮಾಡ್ಕೊಳ್ಳಿ, ದೆನ್ ಕ್ಲಿಕ್ ಆನ್ ನೆಕ್ಸ್ಟ್. ಅಪ್ಗ್ರೇಡ್ ಮಾಡ್ಕೊಳ್ಳಿದ್ರೆ ನೀವು ಡೈರೆಕ್ಟ್ ಇಲ್ಲಿಂದ ಕೊಡಬಹುದು. ಇವಾಗ ನಾವು ಕಸ್ಟಮ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ, ಸೊ ಕ್ಲಿಕ್ ಆನ್ ಕಸ್ಟಮ್. ಇಲ್ಲಿ ನಿಮಗೆ ಡ್ರೈವ್ಸ್ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇಲ್ಲಿಂದ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಮಗೆ ಸಿಂಗಲ್ ಡ್ರೈವ್ ಇಲ್ಲಿ ಇದರಲ್ಲಿ, ಸೊ ನಾನು ಒಂದೇ ಡ್ರೈವ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ 60 GB. ಡ್ರೈವ್ ಪಾರ್ಟಿಷನ್ ಅಂತ ಕ್ರಿಯೇಟ್ ಆಗಿದೆ. ಸೊ ಇದನ್ನು ಕ್ಲಿಕ್ ಕೊಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಟೈಪ್ ಮಾಡಿ. ನಾವು ಇವಾಗ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಆಗಿದೆ, ನಾವು ಇವಾಗ ಸೆಟಪ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ರೀಜನ್ ಕಾಣಿಸ್ತಾ ಇದೆ, ರೀಜನ್ ನಾನು USA ಇಟ್ಟಿರ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಚೇಂಜ್. ಇಲ್ಲಿ ಕೀಬೋರ್ಡ್ ಲೇಔಟ್ ಕಾಣಿಸ್ತಾ ಇದೆ. ಈಗ ಕಂಪ್ನೀಸಲ್ಲಿ ಡಿಫಾಲ್ಟಾಗಿ US ಕೀಬೋರ್ಡನ್ನೇ ಯೂಸ್ ಮಾಡ್ತಾರೆ. ಸೊ ಅದರ ಸಲುವಾಗಿ ನಾನು ಕೂಡ US ಅನ್ನೇ ಇಟ್ಟಿರ್ತೀನಿ. ಇಫ್ ಯು ವಾಂಟ್ ನೀವು ಇಂಡಿಯಾ ಲ್ಯಾಂಗ್ವೇಜನ್ನು ಪರ್ಸನಲ್ ಯೂಸಿಗೆ ಏನಾದರೂ ಮಾಡ್ತಾಯಿದ್ರೆ ನೀವು ಮಾಡ್ಕೋಬೋದು. ಮತ್ತು ಅಡಿಷ್ನಲಿ ಏನಾದರೂ ಕೀಬೋರ್ಡ್ ಆ್ಯಡ್ ಮಾಡಿದ್ರೆ ನೀವು ಇಲ್ಲಿಂದ ಕೂಡ ಮಾಡ್ಕೋಬೋದು. ಸೊ ನಮಗೇನು ಅವಶ್ಯಕತೆ ಇಲ್ಲ ಇವಾಗ. ಸೊ ಕ್ಲಿಕ್ ಆನ್ ಸ್ಕಿಪ್. ಇಲ್ಲಿ ಡೈರೆಕ್ಟಾಗಿ ನೀವು ನೆಟ್ವರ್ಕನ್ನು ಕನೆಕ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಯಾವುದೋ ನೆಟ್ವರ್ಕನ್ನು ಇವಾಗ ಕನೆಕ್ಟ್ ಮಾಡ್ಕೊಳ್ಳಲ್ಲ. ಸೊ ಅದರ ಸಲುವಾಗಿ ಇಲ್ಲಿ ಕೆಳಗಡೆ ಐ ಡೋಂಟ್ ಹ್ಯಾವ್ ಇಂಟರ್ನೆಟ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ, ಅದರ ಮೇಲೆ ನಾನು ಕ್ಲಿಕ್ ಕೊಡ್ತಾ ಇದ್ದೀನಿ. ನೋಡಿ, ಆ ಸ್ಟೆಪ್ ಸ್ಕಿಪ್ ಆಯಿತು. ಸೊ ನಾನಿವಾಗ ಕಂಟಿನ್ಯೂ ವಿತ್ ಲಿಮಿಟೆಡ್ ಸೆಟಪ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಸೆಟಪ್ ನಾನು ಎಟ್ ಎ ಟೈಮ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಸೊ ಜಸ್ಟ್ ಕ್ಲಿಕ್ ಆನ್ ಇಟ್. ಪಾಸ್ವರ್ಡನ್ನು ಕೊಡಬೇಕಾಗ್ತದೆ. ಸೇಮ್ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡನ್ನು ಕೊಡಬೇಕು ಇಲ್ಲಿ. ಇನ್ ಕೇಸ್
ನೀವು ಪಾಸ್ವರ್ಡನ್ನು ಮರ್ತಿದ್ದೀರಾ ಆರ್ ಎಲ್ಸ್ ನೀವು ಕೊಟ್ಟಿರೋ ಪಾಸ್ವರ್ಡ್ ತಗೊಂತ ಇಲ್ಲ, ಆ ಟೈಮಲ್ಲಿ ಆ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಳಿಕ್ಕೆ ನಾವೇನು ಸ್ವಲ್ಪ ಸೆಕ್ಯೂರಿಟಿ ಆಪ್ಷನ್ಸನ್ನು ಅದು ಕೇಳುತ್ತೆ. ಸೊ ಅದರ ಸಲುವಾಗಿ ನೀವು ಇಲ್ಲಿ ಏನು ಮಾಡಬೇಕು, ಸ್ವಲ್ಪ ಕೀವರ್ಡ್ಸನ್ನು ಕೊಟ್ಟಿಡಬೇಕು. ಲೈಕ್ ಇವಾಗ ವಾಟ್ ಈಸ್ ಯುವರ್ ಪೆಟ್ ನೇಮ್ ಅಂತ ಕಾಣಿಸ್ತಾ ಇದೆ. ಸೊ ನೀವೇನಾದರೂ ಕೊಡಿ, ಲೈಕ್ ಫಾರ್ ಎಕ್ಸಾಂಪಲ್ ನೀವೇನಾದರೂ ಕೊಡ್ಕೋಬೋದು. ನಾನಿಲ್ಲಿ ಯೂಸರ್ ನನಗೆ ಮರ್ತೋಗುತ್ತೆ. ಸೊ ಅದರ ಸಲುವಾಗಿ ನಾನೇನು ಮಾಡ್ತಾಯಿದ್ದೀನಿ, ಈಸಿ ಆಗಲಿ ಅಂತ ನಾನು ಯೂಸರನ್ನೇ ಕೊಡ್ತಾಯಿದ್ದೀನಿ. ಇದನ್ನು ನಾನು ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಇನ್ ಕೇಸ್ ಯಾವತ್ತಾದ್ರೂ ನನ್ನ ಪಾಸ್ವರ್ಡ್ ವರ್ಕ್ ಆಗಿಲ್ಲ, ಆ ಟೈಮಲ್ಲಿ ನನ್ನ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬಹುದು. ಅಗ್ರಿಮೆಂಟ್ ಬರುತ್ತೆ, ಜಸ್ಟ್ ಕ್ಲಿಕ್ ಆನ್ ಎಕ್ಸೆಪ್ಟ್. ಸಿ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ನಾವು ಇನ್ಸ್ಟಾಲ್ ಮಾಡಿರೋದು ವಿಂಡೋಸ್ 10 ಪ್ರೋ ಆ್ಯಂಡ್ 8 GB ರ್ಯಾಮನ್ನು ನಾವಿಲ್ಲಿ ಕೊಟ್ಟಿದ್ದು. ನೀವು ಇಲ್ಲಿಂದ ಇದನ್ನು ವೆರಿಫೈ ಮಾಡ್ಕೋಬೋದು. ಗೈಸ್, ಐ ಹೋಪ್ ನಿಮಗೆ ಇವತ್ತಿನ ಟಾಪಿಕ್ ಅರ್ಥ ಆಗಿರ್ಬೋದು. ಸಿ ಯು ಇನ್ ನೆಕ್ಸ್ಟ್ ಪ್ರಾಕ್ಟಿಕಲ್ಸ್. ಬಾಯ್.